ನೋಡ್ರಿ, ಅತಿ ಹೆಚ್ಚು ತೊಗರಿ ಉತ್ಪನ್ನ ಮಾಡುವ ಜಿಲ್ಲೆ, ಅತಿ ಹೆಚ್ಚು ತೊಗರಿ ಉತ್ಪನ್ನ ಮಾಡುವ ಜಿಲ್ಲೆ PC 2018 ಎರಡನೇ ಒಂದು ಪೇಪರ್ನಲ್ಲಿ ಕೇಳೋಣ. ಏನು ಕೇಳೋಣ? ತೊಗರಿ ಉತ್ಪನ್ನ ಎಲ್ಲಿ ಜಾಸ್ತಿ ಬೆಳೀತಾರೆ ತೊಗರಿ? ಏನು ಕಲಬುರಗಿನೋ, ರಾಯಚೂರು, ಚಿತ್ರದುರ್ಗ, ತುಮಕೂರು? ಕಲಬುರಗಿಯನ್ನು ತೊಗರಿಯ ಕಣಜ ಅಂತ ಕರಿತೀವಿ. ಕಲಬುರಗಿಯನ್ನು ಏನಂತ ಕರಿತೀವಿ ರೀ? ತೊಗರಿಯ ಕಣಜ, ತೊಗರಿಯ ನಾಡು. ತೊಗರಿಯ ನಾಡು ಯಾವುದು? ಕಲಬುರಗಿ. ತೊಗರಿಯ ನಾಡು ಅಂತ ಕರಿತೀವಿ. ಯಾವುದನ್ನು? ಕಲಬುರಗಿಯನ್ನು ತೊಗರಿಯ ನಾಡು ಅಂತ ಕರಿತೀವಿ. ಅದಕ್ಕೆ ಈ ತೊಗರಿ ಹೆಚ್ಚು ಎಲ್ಲಿ ಬೆಳೀತಾರಪ್ಪ ಅಂದರೆ ಕಲಬುರಗಿ ಒಳಗೆ ಬೆಳೀತಾ ಬರ್ತಾರೆ. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್ ಯಾವುದ್ರಿ? ಸಣ್ಣ ರೂಪದ ಪ್ಯಾನ್ ಯಾವುದ್ರಿ? ಸಣ್ಣ ರೂಪದ ಪ್ಯಾನ್ ವಿಸ್ತೃತ ರೂಪ ಏನು? ಅಂದ್ರೆ ಲಾಂಗ್ ಫಾರ್ಮ್ ಏನಪ್ಪ ಅನ್ನಂಗಿದು. ಫ್ಯಾನಿಂದ ಲಾಂಗ್ ಫಾರ್ಮ್ ಏನು? ಪ್ಯಾನ್ ಅಂದ್ರೆ ಮನೆ ತಿರುತ್ತವಲ್ಲ ಆ ಪ್ಯಾನ್ ಅಲ್ಲ, ಅದು ಪ್ಯಾನ್ ಬೇರೆ, ಆ ಪ್ಯಾನ್ ಬೇರೆ. ಇದು ಯಾವುದು? ಪ್ಯಾನ್. ಉಚ್ಚಾರಣೆ ಒಂದೇ ಬರ್ತಾವ, ಅದ್ರ ಸ್ಪೆಲ್ಲಿಂಗ್ ಬೇರೆ ಅದ. ನೀವು ಅಲ್ಲಿ ಹೋಗಿ ಕಿಶಂದ್ರೆ ಅದೊಂದು ಕೊಡ್ಬೇಕಿತ್ತವ, ಮನೆಯಲ್ಲಿ ತಿರುಗುವ ಪ್ಯಾನ್ ಅಂತ. ಅದೇ ಆಪ್ಷನ್ ಹಾಕ್ಬಿಡ್ತಿದ್ರಿ ನೀವು ಎಲ್ಲರೂ, ಹೌದಾ ಇಲ್ಲ? ಆದ್ರೆ ಪ್ಯಾನ್ ಅಂದ್ರೆ ಏನ್ರಿ? ವಿಸ್ತೃತ ರೂಪ. ಪಬ್ಲಿಕ್ ಅಕೌಂಟ್ ನಂಬರು, ಪರ್ಸ್ನಲ್ ಅಕೌಂಟ್ ನಂಬರು, ಪರ್ಮನೆಂಟ್ ಅಕೌಂಟ್ ನಂಬರು, ಪೋಸ್ಟಲ್ ಅಕೌಂಟ್ ನಂಬರು ಯಾವುದಾಗ್ತದೆ ರೀ? ನಾವು ಏನು ಅನಿಸ್ತೀವಿ ಪಟ್ ಅಂತ, ಸರ್ ಅಲ್ಲಿ ಯಾಕದ ಅಷ್ಟು ವಿಚಾರ ಮಾಡೋದು? ಎಕ್ಸಾಮ್ಗೆ ಹೋಗಿರ್ತೀವಿ, ನಮ್ಮದೇ ಪ್ಯಾನ್ ಕಾರ್ಡ್ ಇರ್ತದೆ, ಪಟ್ ಅಂತ ತೆಗೆದು ನಾವು ಏನು ಮಾಡಮು ನೋಡಮು ಅಂತ. ಈಗೆಲ್ಲ ಹೊರಗಿಟ್ಟು ಕಳ್ಸಲ್ಕತ್ತಾರ ಅವ್ರು, ಗೊತ್ತದ? ಹಾಫ್ ತೋಳು ತರಬೇಕು, ಜೀನ್ಸ್ ಪ್ಯಾಂಟ್ ಹಾಕಬಾರ್ದು, ನಾರ್ಮಲ್ ಪ್ಯಾಂಟ್ಗಳನ್ನೇ ಹಾಕಬೇಕು, ಶೂ ಹಾಕಬಾರ್ದು, ಆಲ್ಮೋಸ್ಟ್ ಚಪ್ಪಲಿನೇ ಬೇಡ, ವಾಚ್ ಬೇಡ, ಏನೂ ತರಬೇಡ್ರಿ. ಒಂದು ಪೆನ್ನ, ಒಂದು ಆಧಾರ್ ಕಾರ್ಡ್ ಹೇಳತ್ತಾರೆ. ಅಲ್ಲಿ ಪ್ಯಾನ್ ಕಾರ್ಡ್ ಇಲ್ಲಂದ್ರೆ ಎಲ್ಲಿ ನೋಡ್ತೀರಿ? ಓದ್ಬೇಕು. ಅದಕ್ಕೆ ಮೊದಲು ನೋಡಿರಿ, ಪ್ಯಾನ್ ಕಾರ್ಡ್ ಎದಕ್ಕೆ ಬರ್ತದೆ? ಯಾವುದಕ್ಕೊಂದು ಇದರ ಒಂದು ವಿಸ್ತೃತ ರೂಪ ಏನ್ರಿ? ಏನ್ರಿ? ಪರ್ಮನೆಂಟ್ ಅಕೌಂಟ್ ನಂಬರ್. ಏನಂತ ಕರಿತೀವಿ? ಪರ್ಮನೆಂಟ್ ಅಕೌಂಟ್ ನಂಬರ್. ಹಾಗಾದ್ರೆ ಕನ್ನಡದಾಗ ಏನಂತ ಕರಿತೀವಿ? ಶಾಶ್ವತ ಖಾತೆಯ ಸಂಖ್ಯೆ. ಶಾಶ್ವತ ಖಾತೆಯ ಸಂಖ್ಯೆ ಅಂತ ಕರಿತೀವಿ ಕನ್ನಡದಾಗ. ಶಾಶ್ವತ ಖಾತೆ ಸಂಖ್ಯೆ ಅಂತ ಕರಿತೀವಿ. ನೋಡ್ರಿ, ಶಾಶ್ವತ ಖಾತೆ ಸಂಖ್ಯೆ. ಮುಂದಿನ ದಿನಗಳಲ್ಲಿ ಕೇಳ್ಬೋದು, ಈ ಪ್ಯಾನನ್ನು ಯಾರು ನಿಭಾಯಿಸ್ತಾ ಬರ್ತಾರೆ ಅಥವಾ ಪ್ಯಾನನ್ನು ಯಾರು ಬಿಡುಗಡೆ ಮಾಡ್ತಾರೆ? ಯಾರು ಅಂಡರ್ದಾಗಿರ್ತದ? ಭಾರತದ ತೆರಿಗೆ ಆದಾಯ, ಭಾರತದ ತೆರಿಗೆ ಆದಾಯ ಇಲಾಖೆ. ನೋಡ್ರಿ, ಈ ಪ್ಯಾನನ್ನು ಯಾರು ನಿಭಾಯಿಸ್ತಾ ಬರ್ತಾರೆ? ಭಾರತದ ತೆರಿಗೆ ಆದಾಯ ಇಲಾಖೆ ಅಂತಕ್ಕಂಥದ್ದನ್ನು ಈ ಫ್ಯಾನನ್ನು ಏನು ಮಾಡ್ತಾರೆ? ಬಿಡುಗಡೆ ಮಾಡ್ತಾರೆ. ಈ ಫ್ಯಾನ್ ಮೂಲಕ ಮತ್ತೆ ಕೇಳ್ಬೋದು, ಪ್ಯಾನ್ನಲ್ಲಿ ಎಷ್ಟು ಸಂಖ್ಯೆಗಳದಾವ? 10 ಸಂಖ್ಯೆಗಳದಾವ್ರಿ. 10 ಸಂಖ್ಯೆಗಳು. ಪ್ಯಾನಲ್ಲಿ ಎಷ್ಟು ಸಂಖ್ಯೆಗಳು ಬರ್ತಾವ? 10 ಸಂಖ್ಯೆಗಳು. ಅಲ್ಪ ನ್ಯೂಮರಿಕ್ ಅಂತೀವಿ ನಾವು ಅದಕ್ಕೆ. ಅಲ್ಪ ನ್ಯೂಮರಿಕ್ ಸಂಖ್ಯೆಗಳು. ಅಲ್ಪ ನ್ಯೂಮರಿಕ್ ಸಂಖ್ಯೆಗಳು ಅಂತ ಬಳಸ್ತೀವಿ ನಾವು. 10 ಅಂಕಿಗಳ ಸಂಖ್ಯೆ ಇರ್ತದ. ಅರ್ಥ ಆಯ್ತಾ? ಆ ಪ್ಯಾನ್ ತೆಗೆದು ನೋಡ್ರಿ, ಎಲ್ಲರಿಗೆ 10 ಅಂಕಿ ಸಂಖ್ಯೆಗಳನ್ನು ಕೊಡ್ತಾ ಬರ್ತಾರೆ. ಅಂದ್ರೆ ಅಲ್ಫಾಬೆಟ್ನಾಗ A B ಅಂತ ಅದರ ನಂಬರ್ಗಳನ್ನು ಬರ್ತಾವ. ಅಲ್ಪ ನ್ಯೂಮೆರಿಕ್ಗಳನ್ನು ಹೊಂದಿರ್ತದೆ ಅದು. ಅಂದ್ರೆ ಈ ರೀತಿ ಏನಪ್ಪ ಅಂದರೆ ಪ್ಯಾನ್ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಅದ್ರ ಬಗ್ಗೆ ನೀವು ಓದ್ತಾ ಹೋಗ್ಬೇಕು. ಇನ್ನು ಆಧಾರ್ ಎಷ್ಟು ಹೊಂದ್ಯದ್ರಿ? ಆಧಾರ್ ಅಂತಕ್ಕಂಥದ್ದು ಎಷ್ಟು ಸಂಖ್ಯೆಗಳನ್ನು ಹೊಂದ್ಯದ? ಎಷ್ಟದ ರೀ? ಕಮೆಂಟ್ ಮಾಡ್ರಿ. ಎಷ್ಟದ? 12 ಸಂಖ್ಯೆಗಳದ ರೀ. ಪ್ಯಾನ 10 ಸಂಖ್ಯೆಗಳಿದ್ರೆ ಆಧಾರ್ ಕಾರ್ಡ್ ಎಷ್ಟು ಸಂಖ್ಯೆಗಳನ್ನು ಹೊಂದ್ಯದ್ರಿ? 12 ಸಂಖ್ಯೆಗಳನ್ನು ಹೊಂದ್ಯದ. ಯಾವಾಗ ಅದನ್ನು ಆಧಾರ್ ಕಾರ್ಡ್ ಅಂತಕ್ಕಂಥ ಪರಿಚಯ ಮಾಡಿದ್ರಿ? 2009ರಲ್ಲಿ ಪರಿಚಯ ಮಾಡ್ತಾ ಬರ್ತಾರೆ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನೋಡ್ತಾ ಹೋಗ್ಬೇಕು ನಾವು. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ ಏನ್ರಿ? ಯಾವ ವಲಯವು 2016-17ರಲ್ಲಿ ಭಾರತದ GDPಗೆ ಗರಿಷ್ಠ ಕೊಡುಗೆ ನೀಡಿತು? ಅಂದ್ರೆ ಭಾರತದಲ್ಲಿ 16-17ಕ್ಕೆ ಆ ಒಂದು ವರ್ಷದಲ್ಲಿ GDPಗೆ ಕೊಡುಗೆ ನೀಡಿರ್ತಕ್ಕಂಥ ವಲಯ ಯಾವುದು ಅಂತ ಕೇಳೋಣ. ಯಾವಾಗ? PC 2017. ನೆನಪಿರಲಿ ನೋಡ್ರಿ, 17ಕ್ಕೆ ಪೇಪರ್ ಆಗ್ಯದಂದ್ರೆ ಏನು ಮಾಡ್ತಾನ? ಅದೇ ಒಂದು ವರ್ಷದಲ್ಲಿ, ಅದರ ಹಿಂದಿನ ವರ್ಷದಲ್ಲಿ ಯಾವ ರೀತಿ ಆಗ್ಯದಲ್ಲ ಅದ್ರ ಮ್ಯಾಗ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತೆಗಿತಾನಂತ. ಯಾವಾಗಲೂ ನಾವು ಓದ್ಬೇಕಂದಾಗ ಏನು ಮಾಡ್ಬೇಕು ಗೊತ್ತಾ? ಯಾವಾಗಲೂ ನಾವು ಓದ್ಬೇಕಂದಾಗ ಆ ಪ್ರಶ್ನೆಗಳು ಯಾಕೆ ತೆಗಿತಾನ, ಯಾವ ಉದ್ದೇಶಕ್ಕಾಗಿ ತೆಗಿತಾನ ಅಂತ ನೋಡ್ಕೋಬೇಕು. ಈಗ ಏನಾದರೂ ಅದ್ರ ಮಹತ್ವ ಇತ್ತು, ಆ ಪ್ರಶ್ನೆಗಳನ್ನು ಏನು ಮಾಡ್ತಾನ್ರಿ ಅವನು, ಯಾವ ಮಹತ್ವವನ್ನು ಹೊಂದಿರ್ತಾವಲ್ಲ ಅಂಥ ಪ್ರಶ್ನೆಗಳನ್ನು ಹೆಚ್ಚು ತೆಗಿತಾನೆ.
ಅಂದರೆ ಆ ಒಂದು ವರ್ಷಕ್ಕೆ ಕರೆಂಟ್ ಅಫೇರ್ಸ್ ಆ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಅಂದರೆ ಆ ವರ್ಷದಲ್ಲಿ ಏನು ಮಾಡಿದಾನೆ ಪ್ರಶ್ನೆಗಳನ್ನು ತೆಗಿತಾ ಬಂದಾನೆ. ನಾವು ನೋಡೋದಾದರೆ ಯಾವುದಾಗಿರ್ಬೋದು ರೀ, ಯಾವ ಒಂದು ವಲಯ GDP ಹೆಚ್ಚು ಕೊಡುಗೆ ನೀಡುತ್ತದೆ, ಯಾವ ವಲಯ ಅಂತ ನೋಡೋಣ. ನಾವು ಈಗ ನೋಡೋಣ, ಅವಾಗೂ ಅದೇ ಇತ್ತು, ಈಗಲೂ ಅದೇ ಅದ. ನಾವು ಈ GDPಗೆ ಕೊಡುಗೆಗಳನ್ನು ನೋಡಿದಾಗ GDP ನೋಡಿರಿ, ನಾವು ವಲಯಗಳನ್ನು 3 ನೋಡ್ತೀವಿ. ಭಾರತದಲ್ಲಿ ಪ್ರಮುಖವಾಗಿ 3 ವಲಯಗಳನ್ನು ನೋಡ್ತೀವಿ ನಾವು. ಏನಪ್ಪ ಅಂದರೆ ಸಾಮಾನ್ಯವಾಗಿ 5 ವಲಯಗಳದಾವೆ. ನಾವು ಪ್ರಮುಖವಾಗಿ ಏನು ಮಾಡ್ತೀವಿ ರೀ, 3 ವಲಯಗಳು. ಒಂದನೇದು ಯಾವ್ದು ರೀ, ಕೃಷಿ ವಲಯ. ಎರಡನೇದು ಯಾವ್ದು ರೀ, ಉತ್ಪಾದನಾ ವಲಯ ಅಥವಾ ಕೈಗಾರಿಕಾ ವಲಯ. ಮೂರನೇದು ಸೇವಾ ವಲಯ ಅಂತ ನೋಡ್ತೀವಿ. ಅರ್ಥ ಆಯ್ತಾ? 3 ವಲಯಗಳನ್ನು ನೋಡ್ತಾ ಬರ್ತೀವಿ. ಅಂದರೆ ಕೃಷಿ ವಲಯ ಅಥವಾ ಅದನ್ನು ಪ್ರಾಥಮಿಕ ವಲಯ ಅಂತಲೂ ಕರಿತೀವಿ. ಕೃಷಿ ವಲಯ ಅಥವಾ ಪ್ರಾಥಮಿಕ ವಲಯ ಅಂದರೆ ಈ ಕೃಷಿಗೆ ಅಂದರೆ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ನೋಡ್ರಿ, ಕೃಷಿ ವಲಯ ಅಂದರೆ ಸಂಪನ್ಮೂಲವನ್ನು ಬಳಸಿಕೊಂಡು ಕಚ್ಚಾ ರೂಪದ ವಸ್ತುಗಳನ್ನು ತಯಾರು ಮಾಡ್ತಿದ್ರೆ ಅಂಥ ವಲಯವನ್ನು ನಾವೇನಂತ ಕರಿತೀವಿ, ಕೃಷಿ ವಲಯ. ನೋಡ್ರಿ, ಇದನ್ನು ನೆಕ್ಸ್ಟ್ ಪೇಜ್ನ ನೋಡಿಬಿಡೋಣ. ನೋಡಿ ಸ್ನೇಹಿತರೆ, ಭಾರತದಲ್ಲಿ ಈ ವಲಯಗಳಂತ ವಿಂಗಡಣೆ ಮಾಡ್ತಾ ಬರ್ತೀವಿ. ಅಂದರೆ ಭಾರತದ ಅರ್ಥವ್ಯವಸ್ಥೆಯನ್ನು ಸುಮಾರು 5 ವಲಯಗಳಾಗಿ ವಿಂಗಡಣೆ ಮಾಡ್ತಾ ಬರ್ತೀವಿ. ಒಂದನೇದು ಪ್ರಾಥಮಿಕ ವಲಯ. ಎರಡನೇದು ಯಾವುದ್ರಿ, ಮಾಧ್ಯಮಿಕ ವಲಯ. ಇನ್ನು ಮೂರನೇದು ಯಾವುದ್ರಿ, ತೃತೀಯ ವಲಯ. ನಾಲ್ಕನೇದ್ದು ಚತುಷ್ಕ ವಲಯ. ಲಾಸ್ಟ್ ಒನ್ 5ನೇ ವಲಯ ಪಂಚಕ ವಲಯ. ಯಾವುದ್ರಿ, ಪಂಚಕ ವಲಯ ಅಂತ ಕರಿತೀವಿ. ಅಂದರೆ ನಾವು ಸುಮಾರು 5 ವಲಯಗಳನ್ನು ನಾವೇನು ಮಾಡ್ತೀವಿ, ಭಾರತದ ಅರ್ಥವ್ಯವಸ್ಥೆಯನ್ನು ವಿಂಗಡಣೆ ಮಾಡ್ತೀವಿ. ನೋಡ್ರಿ, ನಾವು ಪ್ರಾಥಮಿಕ ವಲಯವನ್ನು ನಾವು ಏನಂತ ಕರಿತೀವಿ ರೀ, ಇದನ್ನು ಸಹಜವಾಗಿ ಕೃಷಿ ವಲಯ ಅಂತ ಕರಿತೀವಿ. ಇನ್ನು ಮಾಧ್ಯಮಿಕ ವಲಯವನ್ನು ನಾವು ಸಹಜವಾಗಿ ಕೈಗಾರಿಕಾ ವಲಯ ಅಂತ ಕರಿತೀವಿ. ಇನ್ನು ತೃತೀಯ ವಲಯವನ್ನು ಸಹಜವಾಗಿ ನಾವು ಸೇವಾ ವಲಯ ಅಂತ ಕರಿತೀವಿ. ನೆಕ್ಸ್ಟ್ ಇವುಗಳನ್ನು ಏನು ಮಾಡ್ತೀವಿ ಗೊತ್ತಾ, ಚತುಷ್ಕ ಮತ್ತು ಪಂಚಕ ವಲಯಗಳು ಈ ಸೇವಾ ವಲಯದ ಮುಂದುವರಿದ ಭಾಗ ಅಂತ ಅಧ್ಯಯನ ಮಾಡ್ತೀವಿ ರೀ. ನೆನಪಿರಲಿ ನಿಮಗೆ, ನಾನು ಮುಂದೆ ಹೇಳ್ತಾ ಬರ್ತೀನಿ ಹೆಂಗೆ ಬತ್ತು ಅಂತೇಳಿ. ನೋಡ್ರಿ, ಈ ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರಿತೀವಿ. ಹಂಗಂದ್ರೆ ಏನಪ್ಪ ಅಂದರೆ ನೈಸರ್ಗಿಕ ಸಂಪನ್ಮೂಲವನ್ನು ಬಳಸಿಕೊಂಡು ಈ ಕಚ್ಚಾ ರೂಪದ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ರೆ ಅದನ್ನು ನಾವು ಏನಂತ ಕರಿತೀವಿ ರೀ, ಈ ಒಂದು ಕೃಷಿ ವಲಯ ಅಥವಾ ಪ್ರಾಥಮಿಕ ವಲಯ ಪ್ರೈಮರಿ ಸೆಕ್ಟರ್ ಅಂತ ಕರಿತೀವಿ. ಅಂದರೆ ನಿಸರ್ಗದಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನೇ ಉತ್ಪಾದನೆ ಮಾಡ್ಕೊಂಡು ಏನು ಮಾಡಿದ್ರಿ, ನಾವು ಕಚ್ಚಾ ರೂಪದ ವಸ್ತುಗಳನ್ನು ತಯಾರು ಮಾಡೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಯಾವ್ಯಾವ ಬರ್ತಾವ್ರಿ, ಕೃಷಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಏನದು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ, ಕುರಿ ಸಾಕಾಣಿಕೆ, ನೆಕ್ಸ್ಟ್ ಕೋಳಿ ಸಾಕಾಣಿಕೆ. ನೆಕ್ಸ್ಟ್ ಯಾವ್ದು ಬರ್ತದೆ ಗೊತ್ತಾ, ಇನ್ನೊಂದು ಏನಪ್ಪ ಅಂದರೆ ಗಣಿಗಾರಿಕೆ ಬರ್ತದೆ. ಇದರಲ್ಲಿ ನೆನಪಿರ್ಬೇಕು ನಿಮಗೆ, ಯಾವ್ದು ಬರ್ತದೆ ರೀ, ಗಣಿಗಾರಿಕೆ ಅಂತಕ್ಕಂಥದ್ದು ಬರ್ತದೆ ನಮಗೆ. ಯಾವ ಬಾಡಿಕೆ, ಗಣಿಗಾರಿಕೆ ಬರ್ತದ, ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಮಾಧ್ಯಮಿಕ ವಲಯ ಅಥವಾ ಅದನ್ನು ಕೈಗಾರಿಕಾ ವಲಯ ಅಂತ ಕರಿತೀವಿ. ಅಂದರೆ ನಾವು ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವಾಗಿ ತಯಾರು ಮಾಡುವ ವಲಯ ಯಾವುದಪ್ಪ ಅಂದರೆ ಕೈಗಾರಿಕಾ ವಲಯ. ಅಥವಾ ಕೃಷಿ ವಲಯದ ವಸ್ತುವನ್ನು ನಾವು ಮಾಧ್ಯಮಿಕ ವಲಯವಾಗಿ ಅಥವಾ ಈ ಪ್ರಾಥಮಿಕ ವಲಯದ ವಸ್ತುವನ್ನು ಮಾಧ್ಯಮಿಕ ವಲಯವಾಗಿ ನಾವು ಪರಿವರ್ತನೆ ಮಾಡೋದಾದ್ರೆ ಕೈಗಾರಿಕೆ ಅಂತ ಕರಿತಾ ಬರ್ತೀವಿ. ಆ ಕೈಗಾರಿಕೆ ಏನು ಮಾಡ್ತದೆ, ಕಚ್ಚಾ ಇರ್ತಕ್ಕಂಥ ವಸ್ತುಗಳು ಸಿದ್ಧ ಮಾಡ್ತಾ ಬರ್ತದೆ. ಈಗ ನೋಡ್ರಿ, ಈ ಕೃಷಿಯಲ್ಲಿ ಏನು ಮಾಡ್ತೀವಿ, ನೈಸರ್ಗಿಕ ಸಂಪನ್ಮೂಲ ಬಳಸಿಕೊಂಡು ಏನು ಮಾಡ್ತೀವಿ, ಕಬ್ಬುಗಳನ್ನು ತಯಾರು ಮಾಡ್ತೀವಿ. ಕಬ್ಬನ್ನು ತಯಾರು ಮಾಡ್ತೀವಲ್ರಿ, ಆ ಕಬ್ಬು ಇಲ್ಲಿ ತಂದು ಏನು ಮಾಡ್ತೀವಿ ರೀ, ಸಕ್ಕರೆ ಮಾಡ್ತೀವಿ. ಹೌದಲ್ರಿ, ಸಕ್ಕರೆ ಕೈಗಾರಿಕೆ ಕೇಳಿರೇ ಇಲ್ಲ. ಸಕ್ಕರೆ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಆ ಕೈಗಾರಿಕೆ ಫ್ಯಾಕ್ಟ್ರಿ ತಂದು ಅದನ್ನು ಫ್ಯಾಕ್ಟ್ರಿ ಒಳಗೆ ಹಾಕಿ ನಾವೇನು ಮಾಡ್ತೀವಿ ರೀ, ಸಕ್ಕರೆ ಮಾಡ್ತೀವಿ. ಅಂದರೆ ಇಲ್ಲಿ ಕಬ್ಬನ್ನು ಬೆಳೆದ್ವಿ, ಆ ಕಬ್ಬು ತಂದು ಇಲ್ಲಿ ಸಕ್ಕರೆ ಮಾಡ್ಕೊಂಡಿವಿ. ಹೌದಾ, ಅವುಗಳನ್ನು ನಾವೇನಂತ ಕರಿತೀವಿ ರೀ, ಕೈಗಾರಿಕೆಗಳು. ಯಾವ ಸಿಮೆಂಟ್ ಕೈಗಾರಿಕೆ ಆಗಿರ್ಬೋದು, ಉಕ್ಕಿನ ಕೈಗಾರಿಕೆ ಆಗಿರ್ಬೋದು, ಅನೇಕ ಕೈಗಾರಿಕೆ ಬರ್ತಾವೆ. ಅವೆಲ್ಲ ಕೈಗಾರಿಕೆಗಳು ಇಲ್ಲಿ ಏನಪ್ಪ ಅಂದರೆ ಮಾಧ್ಯಮಿಕ ವಲಯಕ್ಕೆ ಉದಾಹರಣೆ.
ಸರ್ ಹಾಗಾದ್ರೆ ಸೇವಾ ವಲಯ ಅಂದ್ರೆ ಏನು? ಯಾವುದು ಕಬ್ಬನ್ನು ತಂದು ನಾವು ಸಕ್ಕರೆ ಮಾಡ್ಬೇಕಂದಾಗ ಇಲ್ಲಿಂದ ಕಬ್ಬನ್ನು ಇಲ್ಲಿಗೆ ತರಬೇಕಲ್ರಿ, ಇಲ್ಲಿಂದ ಕಬ್ಬನ್ನು ಇಲ್ಲಿಗೆ ತರಬೇಕಲ್ಲ, ಏನು ಬೇಕು ನಮಗೆ? ಸಾರಿಗೆ ಬೇಕು, ಹೌದಾ? ಒಂದು ವಾಹನ ಬೇಕಲ್ಲ, ಸಾರಿಗೆ ಬೇಕು. ಆ ಕಬ್ಬನ್ನು ತಂದು ಆ ಫ್ಯಾಕ್ಟ್ರಿ ಒಳಗೆ ಹಾಕ್ಲಿಕ್ಕೆ ಬೇಕಲ್ಲ ಒಬ್ಬ ವ್ಯಕ್ತಿ, ಅಲ್ಲಿನ ಕೆಲಸಗಾರರು ಕೆಲಸ ಮಾಡ್ತಾರೆ ಇಲ್ಲ, ಆ ಕಬ್ಬನ್ನು ತಂದು ಹಾಕಿ ನಿಮ್ಗೆ ವಾಪಸ್ ರೊಕ್ಕ ಕೊಡ್ತಾರೆ. ಹಣವನ್ನು ನೀಡ್ತಕ್ಕಂಥವ್ರು, ಹಣ ನೀಡೋರು, ಅಲ್ಲಿ ಕೆಲಸ ಮಾಡೋರು ಫ್ಯಾಕ್ಟ್ರಿ ಒಳಗೆ ಅವರೆಲ್ಲ ಕೊಡೋದೇನು? ಸೇವೆ. ಅಂದರೆ ಇವುಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಪ್ರಾಥಮಿಕ ವಲಯ ಮತ್ತು ಮಾಧ್ಯಮಿಕದ ವಲಯಗಳ ನಡುವೆ ಏನು ಕೊಂಡಿಯಾಗಿ ಕೆಲಸ ಮಾಡ್ತದೆ ಯಾವುದಪ್ಪ ಅಂದರೆ ಸೇವಾ ವಲಯ ಅಂತ ಕರಿತೀವಿ. ಸೇವಾ ವಲಯ ಏನು ಮಾಡ್ತದೆ? ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಲಯಗಳ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತದೆ. ಉದಾಹರಣೆ ಯಾವುದ್ಯಾವ್ದ್ರಿ? ಶಿಕ್ಷಣ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಬ್ಯಾಂಕಿಂಗ್, ಸಾರಿಗೆ, ಸಾರಿಗೆ, ಇಂಥ ಅನೇಕ ಏನಪ್ಪ ಅಂದರೆ ಕೆಲಸಗಳನ್ನು ನಾವೇನು ನೋಡ್ತೀವಿ? ಸೇವಾ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡ್ತಾ ಬರ್ತೀವಿ. ಇನ್ನು ಸರ್ ಹಾಗಾದರೆ ಈ ಚತುಷ್ಕ ವಲಯ ಅಂದರೆ ಏನು? ನಾ ಅವಾಗ ಹೇಳಿದೆ ನಿಮಗೆ, ತೃತೀಯ ವಲಯದ ಮುಂದುವರಿದ ಭಾಗವನ್ನು ನಾವು ಚತುಷ್ಕ ವಲಯ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಇದನ್ನು ನಾವು ಕ್ವಶನ್ ಕೇಳಿದ್ದಾನೆ, ಚತುಷ್ಕ ವಲಯವನ್ನು ನಾವು ಏನೆಂದು ಕರೆಯುತ್ತೇವೆ ಅಂತ. ಇದನ್ನು ನಾವು ಜ್ಞಾನಾಧಾರಿತ ವಲಯ, ಜ್ಞಾನಾಧಾರಿತ ವಲಯ, ಇದನ್ನು ಏನಂತ ಕರಿತೀವಿ? ಚತುಷ್ಕ ವಲಯವನ್ನು ಜ್ಞಾನ ಆಧಾರಿತ ವಲಯ, ಅಂದರೆ ಜ್ಞಾನವನ್ನು ಆಧರಿಸಿ ಮಾಡ್ತಕ್ಕಂಥ ವಲಯಗಳನ್ನು ನಾವು ಏನಂತ ಕರಿತೀವಿ ರೀ? ಚತುಷ್ಕ ವಲಯ ಅಂತ ಕರಿತೀವಿ. ಅಂದರೆ ಯಾವ್ಯಾವ ಇರ್ಬೋದು ನೋಡ್ರಿ? ಸಂಶೋಧನೆ, ಹೌದಲ್ರಿ? ನಮ್ಗೆ ಅನಿಸ್ತದಿಲ್ಲ ಸಂಶೋಧನೆ ಏನು ಅನ್ನಿಸ್ತದೆ? ಸಹಜವಾಗಿ ಸೇವೆ ಅಲ್ಲ ಇದೊಂದು, ಸಂಶೋಧನೆ ಸೇವೆ ಅಲ್ರಿ. ಜೊತೆಗೆ ಕಲೆ, ಕಲೆ ಅಂತಕ್ಕಂಥದ್ದು ಏನ್ರಿ? ಕಲೆ ಅಂತಕ್ಕಂಥದ್ದು ಕೂಡ ಒಂದು ಸೇವೆ ಅಂತಕ್ಕಂಥದ್ದು. ನೋಡ್ರಿ, ನಾವು ಗೋಡೆಗೆ ಬಣ್ಣ ಹಚ್ಚಿದೇವೆ ಅಂದ್ರೆ ಅದು ಏನಾಗಿರ್ತದೆ ರೀ? ಪೇಂಟ್ ಅಂತ ಮಾಡ್ತೀವಿ. ಅದನ್ನೇ ಚಿತ್ರ ಗೋಡೆಯ ಮೇಲೆ ಚಿತ್ರ ಬಿಡಿಸ್ಬೇಕಂದ್ರೆ ಕಲೆ ಬೇಕು, ಒಂದು ಆರ್ಟ್ ಬೇಕಲ್ಲ ನಮಗೆ. ಅಂದರೆ ಈ ಗೋಡೆಗೆ ಬಣ್ಣ ಹಚ್ಚೋದಕ್ಕೂ ಆ ಗೋಡೆ ಮೇಲೆ ಚಿತ್ರ ಬಿಡಿಸೋದಕ್ಕೂ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಅದನ್ನು ನಾವೇನು ಮಾಡ್ತೀವಿ? ಗೋಡೆಗೆ ಬಣ್ಣ ಹಚ್ಚೋದು ಸೇವೆ ಅಂತ ಕರೆದ್ರೆ, ಆ ಗೋಡೆ ಮೇಲೆ ಚಿತ್ರವನ್ನು ಬಿಡಿಸ್ತೀವಲ್ಲ ಅದೊಂದು ಕಲೆ ಅಂತಕ್ಕಂಥದ್ದು. ಅಂದರೆ ಆ ಚಿತ್ರ ಬಿಡಿಸುವ ಕಲೆ ಅದಲ್ರಿ, ಅದನ್ನು ನಾವು ಏನಂತ ಕರಿತೀವಿ? ಚತುಷ್ಕ ವಲಯದಲ್ಲಿ. ಎರಡೂ ಕೂಡ ಸೇವೆನೇ, ಆದರೂ ಕೂಡ ಅಲ್ಲಿ ಏನ್ರಿ? ಜ್ಞಾನವನ್ನು ಆಧರಿಸಿರ್ತದೆ. ಅರ್ಥ ಆಯ್ತಾ? ಜ್ಞಾನವನ್ನು ಆಧರಿಸಿರ್ತದೆ ಅಂತಕ್ಕಂಥದ್ದು. ಸರ್ ಹಾಗಾದ್ರೆ ಪಂಚಕ ವಲಯ ಏನು ಸರ್? ಇದೂ ಕೂಡ ಸೇವಾ ವಲಯದ ಒಂದು ಮುಂದುವರಿದ ಭಾಗ ಅಂತ ನೋಡ್ತೀವಿ. ಇಲ್ಲಿ ಯಾವ ರೀತಿ ನೋಡ್ತೀವಿ ರೀ? ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ನಿರ್ಧಾರ ಕೈಗೊಳ್ಳುವ ವಲಯ, ಉನ್ನತ ನಿರ್ಧಾರ ಕೈಗೊಳ್ಳುವ ವಲಯ ಅಂತ ಕರಿತೀವಿ. ಅಂದರೆ ಈ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ನಿರ್ಧಾರವನ್ನು ಕೈಗೊಳ್ಳುವ ವಲಯ ಯಾವುದಪ್ಪ ಅಂದರೆ ಪಂಚಕ ವಲಯ. ನೋಡ್ರಿ, ಈ ಚತುಷ್ಕ ವಲಯದ ಮುಂದುವರೆದ ಭಾಗ ಬರ್ತದೆ, ಮತ್ತು ಇದು ಸೇವಾ ವಲಯದ ಮುಂದುವರೆದ ಭಾಗ, ಸೇವಾ ವಲಯದ ಒಳಗೆ ಬರ್ತದೆ ಇದು. ಇಲ್ಲಿ ಯಾವ್ಯಾವ ಬರ್ತವ್ರಿ ಸರ್? ಹಣಕಾಸು ತಜ್ಞರು ಬರ್ತಾರೆ, ಹಣಕಾಸು ತಜ್ಞರು. ಮತ್ತು ಈ ವಿಜ್ಞಾನಿಗಳು ಯಾರು ಬರ್ತಾರೆ? ವಿಜ್ಞಾನಿಗಳು. ಮತ್ತು ಸಮೂಹ ಮಾಧ್ಯಮಗಳು, ಹೌದಲ್ರಿ? ಸಮೂಹ ಮಾಧ್ಯಮಗಳು ಅವ್ರು ರಾಷ್ಟ್ರ ಮಟ್ಟದಲ್ಲಿ ಉನ್ನತ ನಿರ್ಧಾರ ತಗೋತಾರೆ. ಯಾರಾದರೂ ಸರ್ಕಾರದವ್ರು ಏನಾದರೂ ತಪ್ಪು ಕೆಲಸ ಮಾಡ್ತಿದ್ರೆ ಇದು ಅಲ್ಲಿದು ಅಂತೇಳಿ ನಿರ್ಧಾರ ತಗೋತಾ ಬರ್ತಾರೆ. ಯಾವ್ಯಾವ? ಮತ್ತು ವಿಶ್ವವಿದ್ಯಾನಿಲಯಗಳು, ಯಾವುದ್ರಿ? ವಿಶ್ವವಿದ್ಯಾನಿಲಯಗಳು. ಹಣಕಾಸು ನೋಡ್ರಿ, ಇಲ್ಲಿ ಹಣಕಾಸು ಅಂತ ಬಂದ್ರೆ ಇಲ್ಲಿ ಹಣಕಾಸು ಅಂತ ಎಲ್ಲಿ ಬಂದರೆ ಇದು ಓನ್ಲಿ ಹಣಕಾಸು. ಆ ಜ್ಞಾನವನ್ನು ಆಧರಿಸಿ ಹಣಕಾಸು ಹಿಂಗೆ ಇರ್ಬೇಕಂತ ಹೇಳ್ತಾರೆ. ಆದ್ರೆ ಅದು ಹಿಂಗೆ ಇರ್ಬೇಕಂತ ಹೇಳೋರು ಯಾರೇ? ಹಣಕಾಸು ತಜ್ಞರು. ಅವ್ರು ಏನು ಮಾಡ್ತಾರ? ಉನ್ನತ ನಿರ್ಧಾರಗಳನ್ನು ತಗೋತಾರ ಹಣಕಾಸು ತಜ್ಞರು. ಹಣಕಾಸು ಹಿಂಗೆ ಇರಬೇಕು, ಹಣದುಬ್ಬರ ಹಿಂಗೆ ಮಾಡಬೇಕು, ಇಷ್ಟನ್ನೇ ಅದನ್ನು ಕಂಟ್ರೋಲ್ ಮಾಡಬೇಕು, ಇಷ್ಟೇ ಹೆಚ್ಚು ಮಾಡ್ಬೇಕಂತ ಮಾಡೋರು ಯಾರು? ಈ ಒಂದು ಹಣಕಾಸು ತಜ್ಞರು ಅಂತಕ್ಕಂಥದ್ದು ಪಂಚಕ ವಲಯದಲ್ಲಿ ಬರ್ತದೆ. ಇವೆರಡೂ ಕೂಡ ನಮಗೆ ಸೇವೆನೇ ಅನ್ನಿಸ್ತಾವ. ಇವೆರಡೂ ಸೇವೆ ಅನ್ನಿಸೋರು ಕೂಡ ಅವುಗಳಲ್ಲಿ ಸ್ವಲ್ಪ ಭಿನ್ನವಾಗಿರೋದ್ರಿಂದ ಅವುಗಳನ್ನು ಮತ್ತೆ ಎರಡು ವಲಯಗಳಾಗಿ ಏನು ಮಾಡ್ತೀವಿ ರೀ? ವಿಂಗಡಣೆ ಮಾಡ್ತಾ ಬರ್ತೀವಿ. ನಮಗೆ ಕ್ವಶನ್ ಬೇಕಾಗಿದ್ದೇನು? ಯಾವ ವಲಯ ಹೆಚ್ಚು ಉತ್ಪಾದನೆ ಮಾಡ್ತದೆ ನೋಡ್ರಿ. ಯಾವ ವಲಯ? 1951 ನೋಡೋದಾದ್ರೆ ಅಲ್ಲೇ ಕ್ವಶನ್ ಬೆಲೆ ನೋಡಿಬಿಡಮ್, ಹೌದಲ್ರಿ? ಕ್ವಶನ್ ಬೆಲೆ ನೋಡಿಬಿಡಮ್.
ಯಾವ ವಲಯ? ಇದು 1ನೇ ವಲಯ ಹೇಳಿದೆ, ಇದು 2ನೇ ವಲಯ, ಇದು 3ನೇ ವಲಯ. ಉತ್ಪಾದನಾ ವಲಯ ಅಂದ್ರೂ ಒಂದೇ, ದ್ವಿತೀಯ ವಲಯ ಅಂದ್ರೂ ಒಂದೇ, ಕೈಗಾರಿಕಾ ವಲಯ ಅಂದ್ರೂ ಒಂದೇ. ಇಲ್ಲಿ 1951ರಾಗ ಮತ್ತು 2020 ಈಗಿನ ನೋಡಮ್, ಆಗಿನ ಬೇಡ. ಅವಾಗ ಯಾವುದಿತ್ತಪ್ಪ ಅಂದರೆ ಹೇಳ್ತೀನಂತ. 1951ರಲ್ಲಿ ಕೃಷಿ ವಲಯದ ಉತ್ಪಾದನೆ ಎಷ್ಟಿತ್ತು, GDP ಗೆ ಕೊಡುಗೆ ಎಷ್ಟಿತ್ತು ನೋಡೋದಾದರೆ ಎಷ್ಟಿರ್ಬೋದು ರೀ? GDP ಗೆ ಕೊಡುಗೆ 53.1%. ಎಷ್ಟು ರೀ? 53.1%. ಹಾಗಾದರೆ ಈ ಉತ್ಪಾದನಾ ವಲಯದ ಕೊಡುಗೆ ಎಷ್ಟಿತ್ತು ಆ ಸಮಯದಲ್ಲಿ? ಎಷ್ಟಿತ್ತು ರೀ? 16.6%. ಇನ್ನು ನೆಕ್ಸ್ಟ್ ಈ ಸೇವಾ ವಲಯದ ಕೊಡುಗೆ ಎಷ್ಟಿತ್ತಪ್ಪ ಅಂದರೆ 30.3% ಆಯಿತು. ಎಷ್ಟಿತ್ತು ರೀ? 30.3. ಇವು ಕುಡಿಸಿದ್ರೆ 100 ಆಗಬೇಕು. ಎಷ್ಟಾಯಿತು? ಇದು ಬಿಡ್ರಿ, ಇವು ಕುಡಿಸಿದ್ರೆ 100 ಆಗ್ಬೇಕ್ರಿ. 0.1 0 ಇದು 6 100 ನೋಡಿ, ಇಲ್ಲಿ ಪಾಯಿಂಟ್ ಇರ್ತದೆ. ಎಷ್ಟಾಯ್ತು ರೀ? 100 ಆಯ್ತಾ? ಅಂದ್ರೆ 100% ತಗೊಂಡಾಗ ಹಂಚಿಕೆ ಮಾಡ್ತೀವಿ, ಯಾರ್ಯಾರು ಎಷ್ಟೆಷ್ಟು ಕೊಡುಗೆ ಕೊಟ್ಟರು ಅಂತೇಳಿ. ಇನ್ನು ನೆಕ್ಸ್ಟ್ ಪ್ರೆಸೆಂಟ್ ಈಗ 2022ರಾಗ ಯಾವ್ಯಾವ ವಲಯ ಕೊಡುಗೆ ಕೇಳ್ಯಾರ? ಒಂದು ವೇಳೆ ಕ್ವಶನ್ ಕೇಳಿದ್ರೆ ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳಿದ್ರೆ ನೋಡ್ರಿ, 2022ರಾಗ ಕೃಷಿಯ ಒಂದು ವಲಯದ ಕೊಡುಗೆ ಎಷ್ಟದ ರೀ? ನಮ್ಮ ಭಾರತದಲ್ಲಿ ನೋಡಿದ್ರೆ 18.4% ಪ್ರೆಸೆಂಟ್ ಅದ. ನೆನಪಿರಲಿ ನಿಮಗೆ, ಇದು 1951ರಾಗ ಇಷ್ಟಿತ್ತು. ಈಗ ಪ್ರೆಸೆಂಟ್ ಕೊಡುಗೆ ಎಷ್ಟದ ರೀ GDP ಅಂತ ನಾವು ನೋಡೋದಾದರೆ 18.4%. ನೆಕ್ಸ್ಟ್ ಉತ್ಪಾದನಾ ವಲಯ ಅಥವಾ ಮಾಧ್ಯಮಿಕ ವಲಯ ಅಥವಾ ಅದನ್ನು ಕೈಗಾರಿಕಾ ವಲಯದ ನಾವು ನೋಡೋದಾದರೆ 28.3%. ನೆಕ್ಸ್ಟ್ ಇನ್ನು ನಾವು ಸೇವಾ ವಲಯದ ಕೊಡುಗೆ ಎಷ್ಟದಪ್ಪ ಅಂತ ನಾವು ನೋಡೋದಾದರೆ ಎಷ್ಟಿರ್ಬೋದು ರೀ? 53.3%. ನೋಡ್ರಿ, ಇದು ಕೂಡಿಸಿದ್ರು ಕೂಡ ಎಷ್ಟು ಆಗ್ಬೇಕ್ರಿ? 100 ಆಗಬೇಕು. ನೋಡ್ರಿ, 0 ಇಲ್ಲಿ ಪಾಯಿಂಟ್ ಮತ್ತೆ ಎಷ್ಟೈತ್ರಿ? 8 8 2 16 16 1 3 16 1 ಏನು 3 ಎಷ್ಟಾಗುತ್ತೆ? 19. ಇದೊಂದು 20 ಕೆಲವತ್ತು 2 1 2 1 2 ಎಷ್ಟು ರೀ? 3 3 5 8 8 2 10 100%. ಇದು ಕೂಡ ಏನು ಬರ್ತದೆ ರೀ? 100%. ಅಂದ್ರೆ 100% ಒಳಗೆ ಏನು ಮಾಡ್ತೀವಿ? ಹಂಚಿಕೆ ಮಾಡಿ. ಹಾಗಾದರೆ ಇದರಲ್ಲಿ ನೀವು ಹೇಳ್ಬೋದು ಯಾವ ವಲಯದ ಕೊಡುಗೆ ಎಷ್ಟೆಷ್ಟಿದೆ ಅಂತಕ್ಕಂಥ. ಅರ್ಥ ಆಯ್ತಾ? ನಾವು 1991ರಾಗ ನೋಡೋದಾದರೆ ಕೃಷಿ ವಲಯ ನಮಗೇನು ಮಾಡ್ತಿತ್ತು? ಭಾರತದ GDPಗೆ ಹೆಚ್ಚಿನ ಕೊಡುಗೆ ನೀಡ್ತಿತ್ತು. ಅದೇ ಈ ಸದ್ಯ ನೋಡೋದಾದರೆ ಅತಿ ಕಡಿಮೆ ಏನಾಗ್ತದೆ ರೀ? GDPಗೆ ಕಡಿಮೆ ಕೊಡುಗೆ ನೀಡ್ತದೆ. GDPಗೆ ಕಡಿಮೆ ಈ ಸದ್ಯ ಅತಿ ಹೆಚ್ಚು ಕೊಡುಗೆ ನೀಡುವ ವಲಯ ಯಾವುದಪ್ಪ ಅಂದರೆ ಈ ಒಂದು ಸೇವಾ ವಲಯ. ಸೇಮ್ 2016ರಲ್ಲಿ ಈ ಒಂದು ಸೇವಾ ವಲಯ ಏನಾಗಿತ್ತಪ್ಪ ಅಂದರೆ GDPಗೆ ಕೊಡುಗೆ ನೀಡ್ತಿತ್ತು. 2ನೇ ಕೊಡುಗೆ ನೀಡೋದು ಯಾವುದಪ್ಪ ಅಂದರೆ ಉತ್ಪಾದನೆ. 3ನೇದು ಯಾವುದಪ್ಪ ಅಂದರೆ ಕೃಷಿ. 2017ರಲ್ಲೂ ಅದೇ ರೀತಿ ಇತ್ತು. ಪ್ರೆಸೆಂಟ್ ನಮಗೆ ಬೇಕಾಗಿದ್ದು ಅದು ಬೇಡ ನಮ್ಗೆ. 2016 17 ಬೇಡ, ನಮಗೇನು ಬೇಕು? 2022 ಹಿಂದಿನ ಬೇಕು. ಹೌದಲ್ರಿ ಸರ್? 23 ಹೇಳಿಬಿಟ್ಟು 22 ಯಾಕೆ ಹೇಳತ್ತೀರಿ? 23 ಇನ್ನೂ ಬಂದಿಲ್ಲ. ಯಾವ ಬರ್ತದೆ 23? ಈ ಒಂದು ಮಾರ್ಚ್ 31ರ ನಂತರ 23 ಬರ್ತದೆ. ಎಷ್ಟು ಕೊಡುಗೆ ನೀಡಿದ ಅಂತೇಳಿ. ಯಾಕೆ? ನಾವು ಆರ್ಥಿಕ ವರ್ಷ ಅಂತೇಳಿ ಮಾರ್ಚ್ 31ರಿಂದ ಮಾರ್ಚ್ 31ನ್ನ ಏನು ಮಾಡ್ತೀವಿ? ಎಂಡ್ ಮಾಡ್ತೀವಿ. ಹೌದಾ ಇಲ್ಲ? ಅದಕ್ಕೆ ಸರ್ ಆರ್ಥಿಕ ವರ್ಷ ಅಂದ್ರೆ ಯಾವ್ದು ಬರ್ತದೆ? ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇದನ್ನು ಭಾರತದ ಆರ್ಥಿಕ ವರ್ಷ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದನ್ನ ಏನಂತ ಕರಿತೀವಿ? ಭಾರತದ ಆರ್ಥಿಕ ವರ್ಷ ಅಂತ ನಾವು ನೋಡ್ತಾ ಬರ್ತೀವಿ. ಈ ರೀತಿ ನೋಡಿದಾಗ ಈ ನಾವು ಕ್ವಶನ್ಗೆ ಆನ್ಸರ್ ಯಾವ್ದು ಬರ್ತದೆ? GDPಗೆ ಕೊಡುಗೆ ಸೇವಾ ವಲಯದಿಂದ ಅತಿ ಹೆಚ್ಚು ಕೊಡುಗೆ ಬರ್ತದೆ. ಒಂದು ವೇಳೆ 2ನೇ ಕೊಡುಗೆ ಕೇಳಿದ್ರೆ ಏನ್ರಿ? ಉತ್ಪಾದನಾ ವಲಯ ಅಥವಾ ದ್ವಿತೀಯ ವಲಯ ಅಥವಾ ಅದನ್ನು ನಾವು ಕೈಗಾರಿಕಾ ವಲಯ ಅಂತ ಕರಿತೀವಿ, ಅದು ಹಾಕಬೇಕು. ನೆಕ್ಸ್ಟ್ 3ನೇ ಯಾವುದು ಕೊಡುಗೆ ಬರ್ತದೆ? ಈ ಕೃಷಿ ವಲಯದಿಂದ ಬರ್ತಾ ಹೋಗ್ತದೆ ಸ್ನೇಹಿತರೆ. ಈ ರೀತಿ ನಾವು 360ಯಲ್ಲಿ ಓದಿದಾಗ ಮಾತ್ರ ಅವುಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದರೆ 10ನೇ ಪ್ರಶ್ನೆ. ಭಾರತ ಒಂದು ನೋಡ್ರಿ, ಕ್ವಶನ್ ಹೆಂಗೆ ಕೇಳಿ ಡೈರೆಕ್ಟ್ ಇಷ್ಟೇ. ಭಾರತ ಒಂದು ಇದು ಯಾವಾಗ ರೀ? PC 2020 ಕೇಳೋಣ. ಭಾರತ ಒಂದು ಮುಕ್ತ ಅಥವಾ ತೆರೆದ ಅರ್ಥವ್ಯವಸ್ಥೆ, ಅದೊಂದು ಮುಚ್ಚಿದ ಅರ್ಥವ್ಯವಸ್ಥೆ, ಅದೊಂದು ಮಿಶ್ರ ಅರ್ಥವ್ಯವಸ್ಥೆ,
ಈ ಕೆಳಗಿನವುಗಳಲ್ಲಿ ಯಾವುದೂ ಅಲ್ಲ. ಆಗಲೇ ಹೇಳಿ ನಿಮಗೆ ನೆಕ್ಸ್ಟ್ ಹಿಂದಿನ ಒಂದು 2 ಕ್ವಶನ್ ಹಿಂದೆ ಏನು ಹೇಳೀನಿ, ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆಯಾಗಿದೆ. ಭಾರತ ಒಂದು ಎಂಥ ಅರ್ಥವ್ಯವಸ್ಥೆ ಆಗಿದೆ? ಮಿಶ್ರ ಅರ್ಥವ್ಯವಸ್ಥೆಯಾಗಿದೆ ಸ್ನೇಹಿತರೆ. ನೋಡ್ರಿ, ಅವಾಗ ಹೇಳಿದ್ದೆ ನಿಮಗೆ ಏನಪ್ಪಾ ಅಂದರೆ ಬಂಡವಾಳಶಾಹಿ ಮತ್ತು ಸಮಾಜವಾದಿ ಮತ್ತು ಮಿಶ್ರ ಅರ್ಥವ್ಯವಸ್ಥೆ, ಪ್ರಪಂಚದ ಅರ್ಥವ್ಯವಸ್ಥೆಯನ್ನು 3 ರೀತಿ ವಿಂಗಡಣೆ ಮಾಡ್ತೀವಿ ಅಂತೇಳಿ. ಅವುಗಳನ್ನು ಹೊರತುಪಡಿಸಿ ಇತರೆ ವಿಧಗಳನ್ನು ನೋಡ್ತೀವಿ. ಎಲ್ರಿ? ಪ್ರಪಂಚದ ಅರ್ಥವ್ಯವಸ್ಥೆಯ ಇತರೆ ವಿಧಗಳು ಬೇರೆ ಟೈಪ್ಸ್ಗಳನ್ನು ನೋಡ್ತಾ ಬರ್ತೀವಿ. ಸರ್ ಯಾವ್ಯಾವ ಹಂಗಾದ್ರೆ ಅದು ಒಂದೇದು ಯಾವುದಪ್ಪ ಅಂದ್ರೆ ಮುಕ್ತ ಅರ್ಥವ್ಯವಸ್ಥೆ ಅಂತ ನೋಡ್ತೀವಿ. ಮುಕ್ತ ಅರ್ಥವ್ಯವಸ್ಥೆ ಹಂಗಂದ್ರೆ ಏನ್ರಿ? ಮುಕ್ತ ಅಥವಾ ತೆರೆದ, ಅದನ್ನು ಓಪನ್ ಎಕನಾಮಿ ಅಂತ ಕರಿತಾ ಬರ್ತೀವಿ. ನೋಡ್ರಿ, ಒಂದು ದೇಶವು ವಿಶ್ವದ ಬೇರೆ ದೇಶಗಳೊಡನೆ ಮುಕ್ತವಾದ ವ್ಯಾಪಾರ ವಾಣಿಜ್ಯ ಸಂಬಂಧವನ್ನು ಹೊಂದಿದ್ದರೆ ಅಂಥ ಒಂದು ಅರ್ಥವ್ಯವಸ್ಥೆಯನ್ನು ಮುಕ್ತ ಅಥವಾ ತೆರೆದ ಅರ್ಥವ್ಯವಸ್ಥೆ ಎಂದು ಕರೆಯುತ್ತೇವೆ. ಅಂದರೆ ಯಾವುದಾದ್ರೂ ಒಂದು ದೇಶ ಆ ದೇಶ ಬೇರೆ ಬೇರೆ ದೇಶಗಳೊಂದಿಗೆ ಮುಕ್ತವಾದ ವ್ಯಾಪಾರ ವಾಣಿಜ್ಯ ಸಂಬಂಧ ಹೊಂದೋದು. ನಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ನಿಂಬಲ್ಲಿ ಮಾರಾಟ ಮಾಡ್ತೀವಿ, ನಿಂಬಲ್ಲಿರ್ತಕ್ಕಂಥ ವಸ್ತುಗಳನ್ನು ನಮಗೆ ಕೊಡ್ರಿ ಅಂದ್ರೆ ಸುಮ್ಮನೆ ಕೊಡೋದಲ್ಲ, ಯಾವ ಅವಶ್ಯಕತೆ ಇರ್ತಾವಲ್ಲ ಅಂಥ ವಸ್ತುಗಳನ್ನು ಏನು ಮಾಡಿದ್ರಿ ಮಾರಾಟ ಮಾಡಿ. ಇನ್ನು ನೋಡಿ, ನಾವು ಭಾರತದವ್ರು ಏನು ಮಾಡ್ತೀವಿ ರೀ, ಈ ಫ್ರಾನ್ಸಿಂದ ಏನು ಮಾಡ್ತೀವಿ, ಅನೇಕ ರಕ್ಷಣಾ ವಸ್ತುಗಳನ್ನು ತಗೋತೀವಿ. ಅವರಿಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ನಾವು ಏನು ಮಾಡ್ತೀವಿ ರೀ ಮಾರಾಟ ಮಾಡ್ತಾ ಬರ್ತೀವಿ. ಹೌದಾ? ಈಗ ನೋಡಿ, ಹಾಲಿನ ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನದಾಗದ. ನಾವು ಹಾಲನ್ನು ಏನು ಮಾಡ್ತೀವಿ ರೀ, ಅವುಗಳನ್ನು ನಾವು ರಫ್ತು ಮಾಡ್ತಾ ಬರ್ತೀವಿ. ಅಂದ್ರೆ ಇಂಥ ವಾಣಿಜ್ಯ ಸಂಬಂಧ ಹೊಂದಲಿಕ್ಕೆ ಏನು ಮಾಡ್ತೀವಿ ರೀ ಭಾರತ ಆದ್ರೆ 1991ಕ್ಕಿಂತ ಆಚೆಗೆ ಭಾರತ ಹಿಂದೇಟಾಗ್ತಿತ್ತು. ಈ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡಬೇಕು ಅಥವಾ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಮಾಡ್ಬೇಕಂದ್ರೆ ಯಾಕೆ ಹಿಂದೇಟಾಗ್ತಿತ್ತು ರೀ? ಅದಕ್ಕಿಂತ ಮುಂಚೆ ನಮಗೆ ಆಲ್ರೆಡಿ ಬ್ರಿಟಿಷರು 200 ವರ್ಷ ಆಳು ಹೋಗ್ಯಾರ, ವ್ಯಾಪಾರಕ್ಕಾಗಿ ಬಂದೇ ಆಳು ಹೋಗ್ಯಾರ. ಮತ್ತು ಯಾರೇನ ಬಲ್ಲಿ ವ್ಯಾಪಾರಕ್ಕಾಗಿ ಬಂದು ಮತ್ತೆ ಅದೇ ಮಾಡಂಗಾರ ಅಂತ ಏನು ಮಾಡಿದರು, ನಿರ್ಬಂಧ ಹಾಕಿದ್ರು. ಆದರೆ 1991ರಲ್ಲಿ ಭಾರತದಲ್ಲಿ ಹೊಸ ಆರ್ಥಿಕ ನೀತಿ ಬಂದ ನಂತರ ಭಾರತ ಎಂಥ ಒಂದು ರಾಷ್ಟ್ರ ರೀ, ಮುಕ್ತ ಅಥವಾ ತೆರೆದ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದು. ಹಾಗಾದರೆ ಇನ್ನೊಂದು ಏನಂದ್ರೆ ಮುಚ್ಚಿದ ಅರ್ಥವ್ಯವಸ್ಥೆ. ಮುಚ್ಚಿದ ಅರ್ಥವ್ಯವಸ್ಥೆ ಅಂದ್ರೆ ಏನು ಅಂದರೆ ಒಂದು ರಾಷ್ಟ್ರ ವಿಶ್ವದ ಯಾವುದೇ ರಾಷ್ಟ್ರಗಳೊಂದಿಗೆ ಅಂದರೆ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಯಾವುದೇ ವ್ಯಾಪಾರ ವಾಣಿಜ್ಯ ಸಂಬಂಧ ಹೊಂದೋದಿಲ್ಲ. ಆ ರಾಷ್ಟ್ರ ಎಲ್ಲಿ ಇಲ್ಲ. ಸರ್ ಹಾಗಾದ್ರೆ ಹೆಂಗೆ ಮಾಡ್ತದೆ? ಆ ರಾಷ್ಟ್ರದ ಗಡಿಯ ಒಳಗಡೆನೇ ಉತ್ಪಾದನೆ ಆಗ್ತದೆ. ಉತ್ಪಾದನೆ ಆ ರಾಷ್ಟ್ರದ ಗಡಿಯ ಒಳಗಡೆ ಆಗ್ತದೆ. ಅಲ್ಲಿ ಯಾವುದೇ ಆಮದು ಇಲ್ಲ, ರಫ್ತು ಇಲ್ಲ, ಅಂದ್ರೆ ತರಿಸ್ಕೊಳ್ಳೋದು ಇಲ್ಲ, ನಾವು ವಾಪಸ್ ಬೇರೆ ಕಡೆ ಮಾರಾಟ ಮಾಡೋದು ಇಲ್ಲ. ಉತ್ಪಾದನೆ ಆಗಿರ್ತಕ್ಕಂಥದ್ದನ್ನು ಅವರೇ ಅನುಭೋಗ ಮಾಡ್ತಾರೆ. ಉತ್ಪಾದನೆ ಆಗಿರ್ತಕ್ಕಂಥದ್ದನ್ನ ಏನು ಮಾಡ್ತಾರೆ, ಅವರೇ ಅನುಭೋಗ ಅಂತಕ್ಕಂಥದ್ದು ಮಾಡ್ತಾ ಬರ್ತಾರೆ. ಆ ರೀತಿ ಮಾಡೋದ್ರಿಂದ ನಮಗೇನಾಗ್ತದೆ ರೀ, ಈ ಒಂದು ರಾಷ್ಟ್ರಗಳಲ್ಲಿ ಮುಚ್ಚಿದ ಅರ್ಥವ್ಯವಸ್ಥೆ ಅಂದ್ರೆ ಹೊರಗೇನು ಕೊಡೋದಿಲ್ಲ ಮತ್ತು ತಗೊಳ್ಳೋದಿಲ್ಲ. ಆ ರೀತಿ ಆದಾಗ ಏನಾಗ್ತದೆ ರೀ, ಸಮಸ್ಯೆ ಆಗ್ತದೆ. ಅದಕ್ಕೆ ಇದನ್ನು ಮುಚ್ಚಿದ ಅಂತ ಕರಿತೀವಿ. ಅಂದ್ರೆ ತೆರೆದಲ್ಲ, ಇದು ಅಂದರೆ ಮುಚ್ಚಿದ ಅರ್ಥವ್ಯವಸ್ಥೆ. ಅಂದ್ರೆ ಉತ್ಪಾದನೆ ಏನು ಮಾಡಂಗಿಲ್ಲ, ನಾವು ಎಲ್ಲಿ ಹೊರಗೆ ಮಾರಂಗಿಲ್ಲ, ಹೊರಗೆ ತಗೊಂಗಿಲ್ಲ. ಇದನ್ನು ಮುಚ್ಚಿದ ಅರ್ಥವ್ಯವಸ್ಥೆ ಅಂತೀವಿ. ಆದರೆ ಯಾವುದೇ ರಾಷ್ಟ್ರಗಳಲ್ಲಿ ಇಂಥ ಅರ್ಥವ್ಯವಸ್ಥೆ ಇಲ್ಲ. ಈ ಸದ್ಯಕ್ಕೆ ನೋಡೋದಾದರೆ ಇಂಥ ಅರ್ಥವ್ಯವಸ್ಥೆ ಇಲ್ಲ, ಇದ್ರೆ ಆ ರಾಷ್ಟ್ರ ಅಭಿವೃದ್ಧಿ ಹೊಂದಂಗಿಲ್ಲ. ಆದರೆ ಎಲ್ಲ ರಾಷ್ಟ್ರಗಳು ಹೆಂಗವ್ರಿ ಈ ಒಂದು ತೆರೆದ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದು. ಇವು ಮತ್ತೆ ಅವಾಗ ಹೇಳಿದ್ದೀನಿ ನಿಮಗೆ ಆಲ್ರೆಡಿ ಮಿಶ್ರ ಅರ್ಥವ್ಯವಸ್ಥೆ ಬಗ್ಗೆ ಹೇಳಿದ್ದೀನಿ. ಖಾಸಗಿಯವರು ಮತ್ತು ಸರ್ಕಾರ ಇಬ್ಬರೂ ಕೂಡಿ ಆ ಆರ್ಥಿಕತೆಯಲ್ಲಿ ಪ್ರಾಮುಖ್ಯತೆ ಹೊಂದಿತ್ತಂದ್ರೆ ಅದನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಭಾರತ ಒಂದು ಮಿಶ್ರ ಅರ್ಥವ್ಯವಸ್ಥೆ ಆಗಿದೆ. ಈ ಮಿಶ್ರ ಅರ್ಥವ್ಯವಸ್ಥೆ ಭಾರತ 1948 ಏಪ್ರಿಲ್ 8 ಹೊಸ ಕೈಗಾರಿಕಾ ನೀತಿಯಲ್ಲಿ ಏನು ಮಾಡಿದ್ರೆ ಈ ಒಂದು ಆರ್ಥಿಕತೆಯನ್ನು ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದು. ಓಕೆ ಸ್ನೇಹಿತರೆ, ನಿಮಗೆ ನನಗೆ ಎಷ್ಟು ಆಗುತ್ತದೋ ಅಷ್ಟು ಸಾಧ್ಯದಲ್ಲಿ 360 ಆ್ಯಂಗಲಲ್ಲಿ ಏನು ಮಾಡಿದ್ದೀನಿ, ಎಲ್ಲ ಪ್ರಶ್ನೆಗಳನ್ನು ಆದಷ್ಟು ಮಟ್ಟದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಿಮಗೇನಾದರೂ ನೆಕ್ಸ್ಟ್ ಇನ್ನು ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮ್ಗೆ ಬೇಕಾಗಿತ್ತು, ಇಲ್ಲ ಸರ್ ಇಂಥ ಒಂದು ಟಾಪಿಕ್ಗಳನ್ನು ಹೇಳಿ ಅರ್ಥಶಾಸ್ತ್ರದಲ್ಲಿ ಅಥವಾ ಯಾವುದಾದ್ರೂ ಒಂದು ಬೇರೆ ಟಾಪಿಕ್ಗಳನ್ನು ಬೇಕಾಗಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ದಿನಗಳಲ್ಲಿ ಏನಪ್ಪ ಅಂದರೆ ಅವುಗಳನ್ನು ನಿಮಗೆ ಕೊಡ್ಲಕ್ಕೆ ಮಾಡಮು. ಓಕೆ, ಥ್ಯಾಂಕ್ ಯು, ಧನ್ಯವಾದ.